ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಗುರುವಾರ, ಧನುರ್ಮಾಸದ ಗುರುವಾರ. ತುಂಬಾ ಅಪರೂಪವಾಗಿರುತ್ತೆ, ತುಂಬ ಶಕ್ತಿದಾಯಕವಾಗಿರುತ್ತೆ. ನಮ್ಮನ್ನು ನಾವು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿ ತುಂಬ ಸಂತೋಷ ಆನಂದವಾಗಿ ನಾವು ಇರೋದಕ್ಕೆ ಗುರುವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯ ಬಾಗಿಲತ್ರ ಮಾಡುವಂಥ ಪರಿಹಾರ. ನಾವು ಎಷ್ಟೇ ಶ್ರೀಮಂತರಾದರೂ, ಎಷ್ಟೇ ಬಡವರಾದರೂ, ಯಾವುದೇ ರೀತಿಯಲ್ಲಿ ನಾವು ಇದ್ದರೂ ಕೂಡ ನಮ್ಮ ಮನೆಗೆ ಹೊಸ್ತಿಲು ಅನ್ನುವಂಥದ್ದು, ಬಾಗಿಲು ಅನ್ನುವಂಥದ್ದು ತುಂಬ ಮುಖ್ಯವಾಗಿ ನಾವು ಪ್ರಾಧಾನ್ಯವಾಗಿ ತಗೊಳ್ಳುವಂಥದ್ದು. ಏಕೆಂದರೆ ನಮ್ಮ ಮನೆಯಲ್ಲಿ ಕಷ್ಟ, ಸುಖ, ಸಂತೋಷ ಏನೇ ಇರಬಹುದು, 4 ಗೋಡೆಗಳು ದಾಟಿ ಮನೆಯಿಂದ ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೆ ಈ ರೀತಿಯ ಸಿಸ್ಟಮನ್ನು ನಾವು ಇಟ್ಕೊಂಡಿರುವಂಥದ್ದು. ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಮನೆ ಒಳಗಡೆ ಏಕಾಏಕಿ ಪ್ರವೇಶ ಆಗೋದಕ್ಕೂ ಕೂಡ ಭಯ ಪಡಬೇಕು. ಈ ರೀತಿ ನಾವು ಭಗವಂತನ ಹತ್ತಿರ ಪರಿಹಾರಗಳನ್ನು ಮಾಡಿಕೊಂಡಾಗ, ನಂಬಿಕೆ ಇಟ್ಟು ಪೂಜೆಯನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಅಗಾಧವಾದಂಥ ದೈವಿಕ ಶಕ್ತಿ ಎನ್ನುವಂಥದ್ದು ಇರುತ್ತೆ. ಆಗ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಅಂತ ಬರದೆ, ಸಮಸ್ಯೆಗಳ ಹಾಗೆ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ ಕೂಡ ಭಗವಂತನು ನಮಗೆ ತೋರಿಸ್ಕೊಡುವಂಥದ್ದು. ಗುರುವಾರ ಲಕ್ಷ್ಮಿಯ ವಾರ ಅಂತ ಹೇಳಿದೆ, ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರೋದು. ಸ್ನೇಹಿತರೆ, ಈ ದಿನ ನಾವು ಎಷ್ಟೇ ಸರಳವಾಗಿ ಮಾಡಿಕೊಂಡ್ರೂ ಕೂಡ, ಏಕೆಂದರೆ ನಂಬಿಕೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಆಡಂಬರದ ಪೂಜೆಗಳಿಗೆ ಭಗವಂತನು ಬರೋದಿಲ್ಲ. ನಂಬಿಕೆಯಿಂದ ನೀವು ಏನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು, ಕೈ ಎತ್ತಿ ಮುಗಿದು ನಂಬಿಕೆಯಿಂದ ಕೇಳ್ಕೊಂಡಾಗ ಎಲ್ಲ ರೀತಿಯ ಕಣ್ಣೀರನ್ನು, ಕಷ್ಟವನ್ನು, ಅವಮಾನವನ್ನು ದೂರ ಮಾಡ್ತಾನೆ ಭಗವಂತನು. ನಾವು ಈ ಪರಿಹಾರ ತುಂಬ ಸರಳ ವಿಧಾನದಲ್ಲಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಷ್ಟಕ್ಕೆ ಪದೇ ಪದೇ ಗುರಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸ್ವಂತದವರು, ಅಕ್ಕಪಕ್ಕದವರು, ನಮಗೆ ಬೇಕಾಗಿರುವಂಥವರು, ಇವರಿಂದನೇ ನಮಗೆ ತುಂಬ ಕಣ್ಣು ದೃಷ್ಟಿ ಎನ್ನುವಂಥದ್ದು ಬಿದ್ದಿರುತ್ತೆ. ಇದರಿಂದ ಆಗುವಂಥ ನಷ್ಟ ಅಷ್ಟಿಷ್ಟು ಇರೋದಿಲ್ಲ. ಚೆನ್ನಾಗಿ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಚೆಕ್ ಅಂತ ನಿಂತೋಗ್ಬಿಡುತ್ತೆ. ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ಒಂಥರ ಜಗಳ, ಸಂಘರ್ಷ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು, ನೆಮ್ಮದಿ ಅನ್ನೋದು ಕಿತ್ಕೊಂಡು ಬಿಟ್ಟಿರುತ್ತೆ. ಒಂದೊಂದು ರೂಪಾಯಿಗೂ ಅಲಿಯುವಂಥದ್ದು. ಹಾಗೆ ಆರೋಗ್ಯ ಸಮಸ್ಯೆಗಳು ಬರ್ತಾನೇ ಇರುತ್ತೆ, ಹಾಸ್ಪಿಟಲೈಸ್ ಆಗ್ತಾನೇ ಇರ್ತಾರೆ. ಇದನ್ನು ನಾವು ಕಾಣಬಹುದು. ಒಂದು ಸಮಯದಲ್ಲಿ ತುಂಬ ಚೆನ್ನಾಗಿದ್ವಿ, ಈಗ ಪದೇ ಪದೇ ನಮಗೆ ಈ ರೀತಿ ಕಷ್ಟಗಳು ಬರ್ತಾನೆ ಇದೆ ಅಂದ್ಕೊಳ್ತೀವಿ. ಅಂತಹವ್ರು ಎಲ್ಲರೂ ಇದನ್ನು ಮಾಡಿಕೊಂಡಾಗ ನಮ್ಮ ಹೊಸ್ತಿಲು ದಾಟಿಕೊಂಡು ನೆಗೆಟಿವ್ ಅನ್ನುವಂಥದ್ದು ಬರೋದಿಲ್ಲ. ಅದಕ್ಕೋಸ್ಕರ ತಪ್ಪದೆ ಮನೆಯ ಬಾಗಿಲತ್ರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ತುಂಬ ಜನ ನೋಡ್ತಾರೆ, ಆದರೆ ಅದನ್ನು ಪ್ರಯತ್ನ ಪಡೋದಕ್ಕೂ ಹೋಗೋದಿಲ್ಲ. ನಂಬಿಕೆ ಇದ್ದಾಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಸಾರಿಗೆ ಇಷ್ಟೊಂದು ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ಇರುತ್ತೆ. ಆ ದೈವಿಕ ಶಕ್ತಿ ಅನ್ನುವಂಥದ್ದು ತಾಂಡವವಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬ ಸರಳ ವಿಧಾನದಲ್ಲೇ ಈ ವಸ್ತುಗಳನ್ನು ತಿಳಿಸ್ತೀನಿ. ಕರ್ಪೂರವನ್ನು ತಗೊಳ್ಳಿ. ಸಾಧ್ಯ ಆದರೆ ಪಚ್ಚ ಕರ್ಪೂರ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನು ನಾವು ದೇವರ ಮನೆಯಲ್ಲಿ, ದೇವಸ್ಥಾನಗಳಲ್ಲಿ ಆರತಿಯನ್ನು ಮಾಡ್ತೀವಿ. ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗಬಾರ್ದು ಅನ್ನೋದಕ್ಕೆ. ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿ ದುರ್ಗಾದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಕುಂಕುಮ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅದು ಕೆಲಸ ಮಾಡುತ್ತೆ. ಸಾಸುವೆ ನರದೃಷ್ಟಿಯನ್ನು, ಕಣ್ಣು ದೃಷ್ಟಿಯನ್ನು, ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ತೆಗೆದು ಬಿಸಾಕುತ್ತೆ. ಕಾಳುಮೆಣಸು ಬಂದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ, ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಕಪ್ಪು ಬಂಗಾರ ಅಂತ ಹೇಳ್ತೀವಿ. ಇದನ್ನು ನಾವು ಅಷ್ಟೊಂದು ಬೆಲೆ ಬಾಳುವಂಥದ್ದಕ್ಕೆ ತಗೊಳ್ಳೋದ್ರಿಂದ ಪರಿಹಾರಗಳು ಬೇಗನೆ ನಮ್ಮ ಕೈ ಹಿಡಿಯುತ್ತೆ.
ಇದರ ಘಮ ಇರುತ್ತೆ ನೋಡಿ, ಆ ಸುಗಂಧ ಭರಿತವಾದ ಆ ಘಮ ಏನಿದೆ ಅದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಇಂಥ ಜಾಗದಲ್ಲಿ ತಾಯಿ ಕುತ್ಕೊಂಡಿರ್ತಾಳೆ, ನೆಲೆಸ್ತಾಳೆ. ಬೇಗನೆ ಐಶ್ವರ್ಯ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಅದಕ್ಕೆ ನೀವು ಈ ವಸ್ತುಗಳನ್ನು ಒಂದೊಂದೇ ನೀಟಾಗಿ ತಗೊಳ್ಳಿ ಸ್ನೇಹಿತರೆ. ತದನಂತರ ಧನಿಯಾ ಬಂದು ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯಾದಂಥ ಪೂಜೆಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನುವಾಗ ಮುಖ್ಯವಾಗಿ ತಗೊಳ್ಳುವಂಥದ್ದು. ಏಕೆಂದರೆ ಇದನ್ನು ನಾವು ಮರೆತು ಕೂಡ ಬಿಟ್ಬಿಡಬಾರ್ದು. ನೀಟಾಗಿ ಇಟ್ಕೊಂಡಿದ್ರೆ ಮಹಾಲಕ್ಷ್ಮಿ ಒಲ್ದು ಬರ್ತಾಳೆ. ಒಂದು ಪ್ಲೇಟಲ್ಲಿ ಇಷ್ಟು ಧನಿಯಾ ಕಾಳನ್ನು ನೀವು ಅದರಲ್ಲಿ ಹಾಕಿದ್ದೆ, ಸ್ವಲ್ಪ ಸಾಸಿವೆ ಹಾಗೂ ಕಾಳುಮೆಣಸು, ಇದನ್ನೇನು ಕೌಂಟಿಗೇನು ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೈಗೆ ಬರುವಂಥ ಸ್ವಲ್ಪನೇ ತಗೊಳ್ಳಿ. ಇದ್ರ ಜೊತೆ ಕುಂಕುಮ ತಗೊಳ್ಬೇಕು. ಹಾಗೆ ಪಚ್ಚ ಕರ್ಪೂರ ಅಥವಾ ಸಾಧಾರಣವಾದಂಥ ಕರ್ಪೂರ ಪುಡಿ ಮಾಡಿಬಿಟ್ಟು ಇದನ್ನು ಇಷ್ಟು ಒಂದು ಪ್ಲೇಟಲ್ಲೋ ಬೌಲಲ್ಲೋ ಹಾಕ್ಕೊಳ್ಳಿ. ಇದನ್ನು ಸಂಧ್ಯಾ ಸಮಯದಲ್ಲಿ ಮನೆಯ ಬಾಗಿಲತ್ರ ಹೊರಗಡೆ ಬಂದು ನೀಟಾಗಿ ನೋಡಿ, ನಾವು ಬಾರ್ಡರ್ ರಂಗೋಲಿ ಹಾಕ್ತೀವಲ್ವ, ಆ ರೀತಿ ಕೂಡ ಹಾಕಬಹುದು. ಇಲ್ಲ ಅಂದರೆ ನೀವು ನಿಮ್ಮ ಮನೆ ಮುಂದೆನೇ ಇದನ್ನು ಬಾಗಿಲತ್ರ ಸರಿಯಾಗಿ ಹೊಸ್ತಿಲ ಹತ್ರ ಚೆಲ್ಲಬಹುದು. ಈ ಥರ ಚೆಲ್ಲಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣು ಸಮೇತ ಭೂಲೋಕಕ್ಕೆ ಸಂಚರಿಸಲು ಬಂದಿರ್ತಾಳೆ. ಇದರಲ್ಲಿ ಹಾಕಿರುವಂಥ ವಸ್ತುಗಳನ್ನು ತಾಯಿಗೆ ಇದು ಅಟ್ರ್ಯಾಕ್ಟ್ ಮಾಡುತ್ತೆ. ಆಗ ತಾಯಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ. ತಾಯಿ ಬಂದಾಗ ಸಂಪತ್ತು ಅನ್ನುವಂಥದ್ದು ಯಾವುದೇ ರೀತಿಯಾಗಿ ನಮಗೆ ಕೊರತೆ ಅನ್ನೋದೇ ಇರೋದಿಲ್ಲ. ತುಂಬ ಜನಕ್ಕೆ ಇದರಲ್ಲಿ ಡೌಟ್ ಇರುತ್ತೆ, ಎಲ್ಲ ವಸ್ತುಗಳು ಕೂಡ ನಮಗೆ ಕೆಲಸ ಮಾಡುತ್ತಾ ಅಂತ. ಏಕೆಂದರೆ ಇದರಲ್ಲಿ ತಿಳಿಸಿರುವಂಥ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಆರೋಗ್ಯದಿಂದ ಹಿಡಿದು ಹಣಕಾಸಿನ ಸಮಸ್ಯೆ, ನಮ್ಮ ಏಳಿಗೆ ಪ್ರತಿಯೊಂದಕ್ಕೂ ಕೂಡ ಸಹಾಯ ಮಾಡುವಂಥದ್ದು, ಶಕ್ತಿ ತುಂಬಿರುವಂಥ ವಸ್ತುಗಳು. ತಾನಾಗೆ ಈ ವಸ್ತುಗಳನ್ನು ನಾವು ತಗೊಂಡು ಈ ಪರಿಹಾರ ಮಾಡಿಕೊಂಡಾಗ ಬರುವಂಥ ಕಷ್ಟಗಳಿರಬಹುದು ಅಥವಾ ಬಂದಿರುವಂಥ ಸಮಸ್ಯೆಗಳಿರಬಹುದು, ಬೇಗನೆ ಹೊರಟೋಗ್ಬಿಡುತ್ತೆ. ಎಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೋ ಆ ಜಾಗಕ್ಕೆ ಯಾವತ್ತೂ ಅಷ್ಟೇ ಜ್ಯೇಷ್ಠಾದೇವಿ ಬರೋದಿಲ್ಲ. ಬಂದರೂ ಕೂಡ ಇದನ್ನೆಲ್ಲ ನೋಡಿದಾಗ ಹಾಗೆ ಹಿಂತಿರುಗಿ ಹೊರಟೋಗ್ಬಿಡ್ತಾಳೆ. ಇದನ್ನು ಚೆಲ್ಲಿ ನೀವು ರಾತ್ರಿ 9 ಗಂಟೆಯ ಮೇಲೆ ಕೂಡ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಗುರುವಾರ ರಾತ್ರಿ ಇದನ್ನು ಮಾಡ್ಕೊಳ್ಳಿ. ಮತ್ತು ಹೊರಗಡೆ ಓಡಾಡ್ತೀವಿ ಅಂತ ಹೇಳಿದ್ರು ತೊಂದರೆ ಇಲ್ಲ, ಅದನ್ನೇನು ತುಳಿದ್ರೂ ನಮಗೇನೂ ಆಗಲ್ಲ. ಅದನ್ನೆಲ್ಲವೂ ಮಾರನೇ ದಿನ ತೆಗೆದು ಎಲ್ಲಾದರೂ ಹರಿಯುವ ನೀರು, ಹಸಿರು ಗಿಡಗಳ ಹತ್ರ ಹಾಕಬೇಕು. ಡಸ್ಟ್ಬಿನ್ಗೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಲಕ್ಷ್ಮೀ ದೇವಿಗೆ ಇದರಲ್ಲಿ ಬಳಸಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಇಷ್ಟ. ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಅದನ್ನು ಕಳಿಸ್ಕೊಡ್ಬೇಕು. ನೀರಲ್ಲಿ ಬೆರೆಸ್ಬಿಡಿ, ಇಲ್ಲಾಂದರೆ ಗಿಡ ಮರಗಳ ಹತ್ರ ಹಾಕಿ. ಇಷ್ಟೇ ಸುಲಭವಾಗಿ.